ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. Let's also embrace the power of collective action. We are honored to have you. ಲೆಕ್ಕ ಮಾಡ್ಲಿಕ್ಕೆ ಶುರು ಮಾಡಿದ್ರ? ಒಂದಾನೆ, ಒಂದು ರಥ, 3 ಕುದುರೆ, 5 ಜನ ಕಾಲಾಳುಗಳು. ಕಾಲಾಳುಗಳು ಅಂದ್ರೆ ನಡೆದು ಯುದ್ಧ ಮಾಡುವಂತ ಸೈನಿಕರು. ಒಂದಾನೆ, ಒಂದು ರಥ, 3 ಕುದುರೆ, 5 ಜನ ಕಾಲಾಳುಗಳು. ಇದಿಷ್ಟು ಸೇರಿದ್ರೆ ಒಂದು ಪತ್ತಿ. ಇಂಥ 3 ಪತ್ತಿಗಳು ಸೇರಿದ್ರೆ ಒಂದು ಗುಲ್ಮ. ಇಂಥ 3 ಗುಲ್ಮಗಳು ಸೇರಿದ್ರೆ ಒಂದು ಸೇನಾಮುಖ. ಇಂಥ 3 ಸೇನಾಮುಖಗಳು ಸೇರಿದ್ರೆ ಒಂದು ಗಣ. ಇಂಥ 3 ಗಣಗಳು ಸೇರಿದ್ರೆ ಒಂದು ವಾಹಿನಿ. ಇಂಥ 3 ವಾಹಿನಿಗಳು ಸೇರಿದ್ರೆ ಒಂದು ಪ್ರಥನ. ಇಂಥ 3 ಪ್ರಥನಗಳು ಸೇರಿದ್ರೆ ಒಂದು ಚಮ್ಮು. ಇಂಥ 3 ಚಮ್ಮುಗಳು ಸೇರಿದ್ರೆ ಒಂದು ಅಲಿಕಿನಿ. ಇಂಥ 10 ಅಲಿಕಿನಿಗಳು ಸೇರಿದ್ರೆ ಒಂದು ಅಕ್ಷೋಹಿಣಿ. ಮತ್ತೊಂದು ಕಡೆ ಬೆಟ್ಟ ಗುಡ್ಡಗಳಿದ್ದಾರೆ, ಬೇಗ ಸಮುದ್ರ ಇದೆ, ಮತ್ತು ಜಗತ್ತಿನ ಯಾವ ದೇಶದಲ್ಲೂ ಇಲ್ಲದಷ್ಟು ನದಿಗಳಿದ್ದಾರೆ. ನನಗೆ ಈ ಸಂಗತಿ ಮೊದಲೇ ಗೊತ್ತಿದ್ದಿದ್ರೆ ಬೆಟ್ಟವನ್ನು ನೋಡಲಿಕ್ಕೆ ಒಂದು ದೇಶ, ಕಾಡನ್ನು ನೋಡಲಿಕ್ಕೆ ಒಂದು ದೇಶಕ್ಕೆ ಹೋಗುವುದರ ಬದಲಾಗಿ ಮೊದಲೇ ನಾನು ಭಾರತಕ್ಕೆ ಬಂದುಬಿಡ್ತಾ ಇದ್ದೆ. ಇಡೀ ನಮ್ಮ ಯುವಜನಾಂಗ, ನಮ್ಮ ಮುದ್ದಿನ ಮಕ್ಕಳು ಒಪ್ಪಿಕೊಳ್ಳುವ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಬುದ್ಧಿಜೀವಿಗಳ ಜವಾಬ್ದಾರಿ. ಇದು ಎಲ್ಲಿವರೆಗೆ ಆಗಲ್ವೋ ನಮ್ಮ ಮನಸ್ಥಿತಿಗಳು, ನಮ್ಮ ಭಾವನೆಗಳು, ನಮ್ಮ ಸಂಸ್ಕಾರಗಳು, ನಮ್ಮ ಸಂಸ್ಕೃತಿಗಳು ಒಪ್ಪಿಕೊಳ್ಳುವ ಮನಸ್ಥಿತಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ತ್ವರಿತವಾಗಿ ಬದಲಾಗಬೇಕು ಅಂತ ಹೇಳ್ತಾ ತಾಳ್ಮೆಯನ್ನು ಪರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ.
किया ताकि हमेशा ऊंचा मेरे देश का मान है। छीन लिया उनके बुढ़ापे का सहारा ताकि देश मेरा जवान रहे। बोलो भारत माता की, बोलो भारत माता की। ಕಲಿಂಗ ಯುದ್ಧದಲ್ಲಿ ಸಮುದ್ರದಂತೆ ಹರಿದ ರಕ್ತದ ನದಿಯ ಕಂಡ ಅಶೋಕ ಚಕ್ರವರ್ತಿಯ ಮನಸ್ಸು ಪರಿವರ್ತನೆಯಾಗುತ್ತದೆ. ಅವನಲ್ಲಿದ್ದ ಕ್ರೌರ್ಯ, ಬೌದ್ಧ ಧರ್ಮದ ತತ್ವದಲ್ಲಿ ಅಶೋಕ ಚಕ್ರವರ್ತಿಯ ಪರಾಕ್ರಮಕ್ಕೆ ಗೌರವವಾಗಿ ಅಶೋಕ ಚಕ್ರ ಇವು ಅಶೋಕನ ಜೀವನದಿಂದ ತೆಗೆದುಕೊಂಡಿರುವ ಅಂಶಗಳು. ಜೈ ಹಿಂದ್.